ಸಂದರ್ಭದಲ್ಲಿ ನಾಡು ಕಂಡ ಅಪ್ರತಿಮ ಎಲ್ಲ ಗಂಡ ಮನೆಯರು ಸಹ ನಮ್ಮ ತತ್ವಪದದ ಬಹುದೊಡ್ಡ ಜೀವಾಳವಾಗಿರುವ ಯುವ ಉದ್ಯಮಿಗಳಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಶಿರ್ವಾಳ, ಶಶಿ ಸೂಪರ್ ಬಜಾರ್ ಮಾಲೀಕರು, ಯಾದಗಿರಿ ಇಲಾಖೆ ಸಚಿವರು ಮತ್ತು ಜಿಲ್ಲಾಡಳಿತ ವಿಶೇಷವಾಗಿ ಕನ್ನಡ ಮತ್ತು ನಾವು ಸಂಕೀರ್ತ ಮಾಡತಕ್ಕಂಥದ್ದು ನಿರ್ದೇಶನದಾಗ ಇಷ್ಟು ಮಾಡಿದ್ದೀವಿ. ಗೌಡ ನೃತ್ಯ ಪ್ರದರ್ಶನ ನಮ್ಮ ರಾಜಧಾನಿ ಬೆಂಗಳೂರಿನ ಎಲ್ಲ ಮಹತ್ವದ ರಾಷ್ಟ್ರ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ವೈದ್ಯ. ಕಾರ್ಯಕ್ರಮದ ನಿರೂಪಕನಾಗಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ನಿರೂಪಿಸುತ್ತೇನೆ. ವಿಶೇಷವಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ನಮ್ಮ ನಾಡು ನುಡಿ ಪರಂಪರೆ ನೆಲ ಜಲ ರಕ್ಷಣೆಯ ಕುರಿತಾಗಿ ಶರಣ ಬಸವ ಸಂಸ್ಕೃತಿಯನ್ನು ಬಿತ್ತರಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅನೇಕ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದಾಯಕ ವಿಚಾರವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬೆಳೀತಕ್ಕಂತಹ ಮಕ್ಕಳಲ್ಲಿ ಭಾರತೀಯ ಕಲೆ, ಸಾಹಿತ್ಯ, ಸಂಗೀತ, ಪರಂಪರೆಯ ಕುರಿತು ವಿಶೇಷವಾಗಿರತಕ್ಕಂತಹ ಮೂಲಾಂಶಗಳನ್ನು ತಿಳಿಸಿಕೊಡ್ತಕ್ಕಂತಹ ಹೊಣೆಗಾರಿಕೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಲ್ಲಿ ನಮ್ಮ ವಿಶಿಷ್ಟವಾಗಿರತಕ್ಕಂಥ ಸಂಸ್ಕೃತಿ ವಿಶ್ವದಾದ್ಯಂತ ಹರಡಲಿ ಅಂತಕ್ಕಂತಹ ಒಂದು ಆಶಯ ನನ್ನದು. ನಿಮ್ಮ ಹೆಸರು? ಗುರುಪ್ರಸಾದ್ ವೈದ್ಯ, ಕಾರ್ಯಕ್ರಮ ನಿರೂಪಕರು. ಗಾನಯೋಗಿ ಸಾಂಸ್ಕೃತಿಕ ಕಲಾ ಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗಿಯಾಗಿದ್ದಾರೆ. ಇಂಥ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸುವುದರಿಂದ ನಮಗೆ ಎಲ್ಲನೂ ಭಾಳ ಖುಷಿ ಆಗ್ತದೆ. ಈಗ ಈ ಟಿ ವಿ ಅದು ಬಂದುಬಿಟ್ಟು ಈಗೆಲ್ಲ ಇವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಸಿ ಹೋಗಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಮಕ್ಕಳಾಗಲಿ, ನಮ್ಮ ಯಾರೋ ಅಕ್ಕ ತಂಗಿಯರಾಗಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಇನ್ನೂ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇನ್ನೂ ಬಹಳ ಆಗಲಿ ಅಂತೇಳಿ ನನಗೆ ಭಾಳ ಖುಷಿ ಆಗುತ್ತೆ. ನಮಸ್ಕಾರಗಳು. ನಿಮ್ಮ ಹೆಸರು? ನನ್ನ ಹೆಸರು ಶರಣಮ್ಮ ದೊಡ್ಡಮನಿ. ನನ್ನ ಹೆಸರು ಶ್ರೀವಿಕಾ. ಯಾದಗಿರಿ ನಗರದಲ್ಲಿ ಕಾರ್ಯಕ್ರಮ
ನನಗೆ ಹಾಡಕ್ಕೆ ಸಿಕ್ಕಿತು. ಥ್ಯಾಂಕ್ ಯು. ಇಂದು ಗಾನಯೋಗಿ ಸಾಂಸ್ಕೃತಿಕ ಕಲಾ ಸಂಘ ಇವತ್ತು ಯಾದಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೂ ಹಾಡಲು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದಗಳು. ಮೇನಕಾ. ನಮ್ಮ ಈ ಯಾದಗಿರಿ ನಗರದಲ್ಲಿ ಗಾನಯೋಗಿ ಸಾಂಸ್ಕೃತಿಕ ಸಮಾರಂಭವನ್ನು ಆಚರಿಸಲಾಗಿದೆ. ಅದರಲ್ಲಿ ನನಗೆ ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ ನೀಡಿಕೊಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ಖುಷಿಯಾಯಿತು. ನನ್ನ ಹೆಸರು ಲಕ್ಷ್ಮಿ. ಇಂದು ಯಾದಗಿರಿಯಲ್ಲಿ ಜ್ಞಾನಯೋಗಿ ಸಾಂಸ್ಕೃತಿಕ ಕಲಾ ಸಂಘ ಅವರು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಾಗಲು ಅವಕಾಶ ಸಿಕ್ಕಿದೆ. ಇದರಿಂದ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಸಿಂಗ್.